ನೋಡಿ, ಈಗಾಗಲೇ ಬಚಾವತ್ತಾಗಲಿ ಬ್ರಿಜೇಶ್ ಕುಮಾರ್ ಇದರಲ್ಲಿ 524.256 ಏನು ಎತ್ತರ ಆಗಬೇಕಾಗಿದೆ, ಅದಕ್ಕೆ ಈಗಾಗಲೇ ಅನುಮತಿ ಸಿಕ್ಕಿದೆ. ಮಹಾರಾಷ್ಟ್ರದ ಹೇಳಿದ್ರ ಪ್ರಕಾರ ಸಾಂಗ್ಲಿ ಜಿಲ್ಲೆ ಕೆಲವೊಂದು ಹಳ್ಳಿಗಳು ಕೆಲವೊಂದು ಭಾಗ ಅಷ್ಟೇ ನೀರು ನಿಲ್ತದೆ, ಬ್ಯಾಕ್ ವಾಟರ್. ಅದನ್ನು ಬಿಟ್ಟರೆ ಸಾಂಗ್ಲಿಗೆ ಮತ್ತು ಕೋಲ್ಹಾಪುರಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಮಹಾರಾಷ್ಟ್ರದವರು ಉದ್ದೇಶಪೂರ್ವಕವಾಗಿ ಪ್ರಚೋದನೆ ಮಾಡಲಿಕ್ಕೆ ಇಂಥ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಇದು ಕೇಂದ್ರ ಸರ್ಕಾರ ಕರ್ನಾಟಕ ಅನ್ಯಾಯ ಆಗದ ರೀತಿಯಲ್ಲಿ ಎಲ್ಲ ಎರಡೂ ರಾಜ್ಯದ ಮುಖ್ಯಮಂತ್ರಿಗಳ ಸಭೆ ಕರೆದು ಮತ್ತು ನೀರಾವರಿ ತಜ್ಞರು ಎಕ್ಸ್ಪರ್ಟ್ಸ್ ಏನದಾರ ಇದರೊಳಗೆ ಎಷ್ಟು ಮುಳುಗಡೆ ಆಗ್ತೈತಿ ಅನ್ನೋಂಥದ್ದು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ ಸರಿಯಾಗಿ ಅವರಿಗೆ ಕನ್ವಿನ್ಸ್ ಮಾಡಿ ನಮ್ಮ ರಾಜ್ಯದ ಪಾಲಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಅದು ಯಾವುದೇ ಸರ್ಕಾರ ಇರಲಿ, ಅದರ ಏನಾದರೂ ತಪ್ಪು ಮಾಡಿದ್ರೆ ನಾವು ಅದು ಯಾವುದೇ ಸರ್ಕಾರ ಇದ್ದರೂ ನಾವು ಹೋರಾಟ ಮಾಡುವ ಅನಿವಾರ್ಯತೆಯನ್ನು ರಾಜ್ಯ ಸರ್ಕಾರ ತರಬಾರ್ದು. ಆ ಮಹಾರಾಷ್ಟ್ರದ ಉದ್ಯೋಗ ಅದೇ ಆಗೈತ್ರಿ, ಬರೀ ಕನ್ನಡ ಮರಾಠಿ ಹಚ್ಕೊಂಡು ಮತ್ತು ಕೆಲಸ ಇಲ್ಲ ಅವ್ರಿಗೆ. ಅದರಿಂದ ಏನು ಭಾಷಾ ಜಗಳ ಹಚ್ಚೋದು, ನೀರಿನ ಜಗಳ ಚಾಲು ಮಾಡೋದು ಇದು ಶಾಶ್ವತ ಅಲ್ಲ. ಇದು ಅವ್ರಿಗೂ ಅನುಕೂಲ ಆಗ್ತದೆ. ಬ್ಯಾಕ್ ವಾಟರ್ ನಿಂತರೆ ಅವ್ರದ್ದು ನೀರಾವರಿಗೆ ಅನುಕೂಲ ಆಗ್ತದೆ, ಅವ್ರಿಗೇನು ತೊಂದರೆ ಆಗ್ತದೆ. ಸುಮ್ಮನೆ ಒಂದು ಏನಾರೇ ಮಾಡಿ ಆಲಮಟ್ಟಿ ಎತ್ತರಕ್ಕೆ ಅಡ್ಡ ಹಾಕೋಲಕ್ಕೆ ಅದೊಂದು ವ್ಯವಸ್ಥಿತವಾಗಿ ಸಂಚಿದೆ. ಬರೋದಿಲ್ಲ ಅವರು. ಈಗ ನಾವು ಸುಪ್ರೀಂ ಕೋರ್ಟ್ನಾಗೆ ನಮ್ಮದು ಇದು ಆಗಿದ್ದೈತಿ ಆಜ್ಞೆ ತೀರ್ಪಿನ. ಅದೇ ನಾವು ರಾಜ್ಯ ಸರ್ಕಾರಕ್ಕೆ ಮಾನ್ಯ ವಿಧಾನಸಭೆಯಲ್ಲಿ ಹೇಳಿದ್ದು, ಇನ್ನೂ 1 ಲಕ್ಷ ಕೋಟಿ ಸಾಲ ಮಾಡಿ ಆಲಮಟ್ಟಿ ಎತ್ತರ ಆಗಲಿ ಇನ್ನೂ 177 TMC ನೀರೇನೈತಲ್ಲ, ಸುಮಾರು 18 ಲಕ್ಷ ಎಕರೆ ಆಗ್ತದೆ. ಅಷ್ಟು ನೀರಾವರಿ ಆಗುವಂಥ ನೀರನ್ನು ಕರ್ನಾಟಕ ಸದ್ಬಳಕೆ ಮಾಡ್ಕೊಳ್ಳಿಕ್ಕೆ ಗ್ಯಾರಂಟಿಗಳು ಕೊಡೋ ಬದಲಿ ನೀರನ್ನು ಉಪಯೋಗ ಮಾಡುವಂಥದಕ್ಕೆ ಬಿಟ್ಟು ಏನಾರು ಮಾಡಿಬಿಟ್ರೆ ಇವ್ರಿಗೆ ಗ್ಯಾರಂಟಿನೇ ಯಾರಿಗೂ ಬೇಕಾಗಿಲ್ಲ. ಇದು ನ್ಯಾಯಾಧೀಕರಣದ ಮತ್ತು ಗೆಜೆಟ್ ವಿಚಾರವಾಗಿ ಕರ್ನಾಟಕದ ಸಂಸದರು ಧ್ವನಿ ಎತ್ತಾ ಇಲ್ಲ, ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಆಗ್ತಾ ಇಲ್ಲ ಅನ್ನೋ ಆರೋಪ ಇದೆ. ನೋಡಿರಿ, ಧ್ವನಿ ಎತ್ತಬೇಕು. ನಾನು ಹಿಂದೆ ವಾಜಪೇಯಿ ಅವ್ರ ಪ್ರಧಾನಮಂತ್ರಿ ಇದ್ದಾಗ ಆಂಧ್ರ ಪ್ರದೇಶದ ಅಂದಿನ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ನಮ್ಮ ವಾಜಪೇಯಿ ಸರ್ಕಾರಕ್ಕೆ ಬೆದರಿಕೆ ಹಾಕಿದ್ರು. ಏನಾದರೂ ನೀವು ಕರ್ನಾಟಕ 18ಕ್ಕೆ ನೀವು ಅನುಮತಿ ಕೊಟ್ಟರೆ ನಾವು ಬೆಂಬಲ ವಾಪಸ್. ಅವ್ರು 27-28 MP ಇದ್ರು ಚಂದ್ರಬಾಬು. ನಾನು ಹೇಳಿದೆ, ಒಂದು ವೇಳೆ ಇದಕ್ಕೆ ಕೇಂದ್ರ ಸರ್ಕಾರ ಅನುಮತಿ ಕೊಡದೇ ಇದ್ದರೆ ನಾನು ಲೋಕಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಇದು ಹಿಂದಿನ ಇದು ನೋಡ್ರಿ ನನ್ನ ರೆಕಾರ್ಡು. ಹೇಳಿದ ಮೇಲೆ ವಾಜಪೇಯಿ ಸ್ವತಃ ಅವತ್ತೇನು ಸಾಲಿಸಿಟರ್ ಜನರಲ್ ಇದ್ದರು, ಅವನು ಹರೀಶ್ ಸಾಳ್ವೆ ಎತ್ತಿದ್ರು, ಅವರು ನಮ್ಮನ್ನು ಮನೆಗೆ ಕೊಟ್ಟು ಕಳಿಸಿ ಅನಂತಕುಮಾರ್ ಅವರು, ಬಸವರಾಜ್ ಪಾಟೀಲ್ರು, ಜಗದೀಶ್ ಶೆಟ್ಟರು, ನಾನು, ಡಾಕ್ಟರ್ ತಂಗಾ ಹೋಗಿ ಹರೀಶ್ ಸಾಳ್ವೆಯವ್ರಿಗೆ ಕನ್ವಿನ್ಸ್ ಮಾಡಿದ್ವಿ. ಪ್ರಧಾನಮಂತ್ರಿ ವಾಜಪೇಯಿ ಫೋನ್ ಮಾಡಿ ಹೇಳಿದ್ರು, ನನಗೆ ಕುರ್ಚಿ ಹೋದರೂ ಪರವಾಗಿಲ್ಲ, ಕರ್ನಾಟಕ ಅನ್ಯಾಯ ಮಾಡಬಾರ್ದು ಅಂದದಕ್ಕೆ 518 ಆಗ್ಲಿಕ್ಕೆ ಸಾಧ್ಯತೆ ಇದೆ. ಈಗಿನ MP ಗಳು ಅದೇ ಕೆಲಸ ಮಾಡಬೇಕು. ಈಗಿನ MP ಗಳ ಕೆಲಸ ಏನೈತಿ, ಕರ್ನಾಟಕ ಹಿತ ಕಾಪಾಡಲಿಕ್ಕೆ ಜನ ಆರಿಸಿ ಕಳ್ಸ್ಯಾರ. ಈಗ ಅವರು ಮಾತಾಡೋದಿಲ್ಲ ಅಂದ್ರೆ ಜನ ಅವ್ರ ಮ್ಯಾಗೆ ಆಕ್ರೋಶ ಹಾಕ್ತಾರೆ. ಅದಕ್ಕೆ ಸರಿಯಾಗಿ ಲೋಕಸಭೆಯಲ್ಲಿ ಮಾತಾಡೋದು ಕಲೀರಿ. ಬರೀ ಇಲ್ಲಿ ಬಿಜಾಪುರನಾಗ ಬಂದು 4 ಲಪುಟ್ರನ್ನ ತೊಗೊಂಡು ಪತ್ರಿಕೆ ಹೇಳಿಕೆ ಕೊಟ್ಟರೆ ಒಳ್ಳೇದಾಗೋದಿಲ್ಲ. ಮಾಹಿತಿ ಸರ್, ಸಾಂಗ್ಲಿ ಹತ್ರ ಕೃಷ್ಣಾ ನದಿಗೆ ಅವರೇ ಎನ್ಕ್ರೋಚ್ಮೆಂಟ್ ಮಾಡಿಕೊಡೋದ್ರಿಂದಾಗಿ ಅಲ್ಲಿ ಪ್ರವಾಹ ಉಂಟಾಗುತ್ತೆ. ಹೌದು. ಅಲ್ಲಿ ನೋಡ್ರಿ, ಅವರು ಎಲ್ಲ ನೀರು ಮಹಾರಾಷ್ಟ್ರದ ಸಾಕಷ್ಟು ಉಪಯೋಗ ಮಾಡ್ಕೊಂಡಾರೆ. ಯಾಕಂದರೆ ನಮ್ಮ ರಾಜ್ಯದವರು ಅದರಲ್ಲ ಇವರು ಎಲ್ಲರೂ, ಅದು ಯಡಿಯೂರಪ್ಪ ಬೊಮ್ಮಾಯಿ ಹಿಡಿದು ಎಲ್ಲರೂ 25,000 ಕೋಟಿ ಕೊಡ್ತೀವಿ, ಅಟ್ಟು ಕೊಡ್ತೀವಿ. ಅದು ಬರೀ ಉತ್ತರ ಕನ್ನಡ ಬಂದ ಭಾಷಣ ಹೊಡೆದ್ರು. ಇದೇ ಯಡಿಯೂರಪ್ಪನೇ ಕೊಡಲಿಲ್ಲ, ₹1 ಇಟ್ಟಿರಲಿಲ್ಲ. ನಾನೇ ಮತ್ತೆ ಜಗಳ ತಗೊಂಡು 10,000 ಕೋಟಿ ಅನೌನ್ಸ್ ಮಾಡಿದ್ರು ವಿಧಾನಸಭೆ ಒಳಗೆ. ಚರಂತಿ ಮಠ ನಾನು ಅಭಯ್ ಪಾಟೀಲ್ರು ಯಡಿಯೂರಪ್ಪ ಬಜೆಟ್ ಓದುವಾಗನೇ ಬೈಕಾಟ್ ಮಾಡಿ ಹೋದಿವಿ. ಯಾಕಂದ್ರೆ ನಮ್ಮ ಕೃಷ್ಣ ಮೇಲ್ದಂಡೆ ₹1 ಇಟ್ಟಿದ್ದಿಲ್ಲ. ಕಾಮಗಾರಿ ಚಲೋ ಆಯಿತು, ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡಿದ್ರು ನೋಡಿ. ಅದು ಏನಾಯಿತು, ಸೇಮ್ ನಮ್ಮ ಶುಗರ್ ಫ್ಯಾಕ್ಟ್ರಿ ಹೆಂಗೆ ಇದನ್ನು ಒಂದು ಪ್ರಕರಣ ಮೊನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಕ್ಲಿಯರ್ ಆಗಿದೆ. ಇನ್ನೊಂದು ವಾರನಲ್ಲಿ ಸುಪ್ರೀಂ ಕೋರ್ಟಿನ ಅದು ಏನು ಮಿನಿಸ್ಟರ್ ಆಫ್ ಎನ್ವೈರ್ಮೆಂಟ್ ಏನಿದೆಯಲ್ಲ ಅಲ್ಲಿ ಹೋಗ್ತದೆ. ಹೋದ ಮ್ಯಾಗ ನಮ್ಮದು ಇದು ಕ್ಲಿಯರೆನ್ಸ್ ಸಿಗ್ತೈತೆ. ಬಿಜಾಪುರ ವಿಮಾನ ನಿಲ್ದಾಣ ಮುಂದಿನ 2 ತಿಂಗಳದಾಗ ನಾವು ಅದನ್ನು ಉದ್ಘಾಟನೆ ಮಾಡಿಸ್ತೀವಿ. ಆಗ್ತದೆ. ಈಗ ತೊಂದರೆ ಇಲ್ಲ, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆಗಿದೆ. ಅದು ಇವರು ವ್ಯತಿರಿಕ್ತವಾಗಿ ಬಂದಿದೆ ಸರ್, ಅದು ವಿಮಾನ ನಿಲ್ದಾಣ ನಿರ್ಮಾಣ ವಿಚಾರವಾಗಿ ವ್ಯತಿರಿಕ್ತವಾದ ತೀರ್ಪು ಬಂದಿದೆ. ಇಲ್ಲ, ಇಲ್ಲಿವರೆಗೆ ಯಾವ ಸಲುವಾಗಿ ಅರ್ಜಿ ಇದ್ದು ಅದನ್ನೆಲ್ಲ ಕ್ಲಿಯರ್ ಮಾಡಿ ಹೇಳಿದ್ದಾರೆ. ಇನ್ನು ಮುಂದೆ
ಯಾರೇ ವೈಲೇಷನ್ ಮಾಡಿದ್ರೆ, ಯಾವುದೇ ಕೈಗಾರಿಕೆಗಳು ಮಾಡಿದ್ರೆ, ಯಾರೇ ಮಾಡಿದ್ರು ಯಾವುದೇ ಪರಿಸ್ಥಿತಿಯಲ್ಲಿ ಇನ್ನು ಮುಂದೆ ಅಂಥ ಕೈಗಾರಿಕೆ ಇರ್ಬೋದು, ವಿಮಾನ ನಿಲ್ದಾಣ ಇರ್ಬೋದು, ಯಾವುದೇ ಇದ್ರೂ ಅದನ್ನು ಮುಚ್ಚಬೇಕು ಅನ್ನುವಂಥದ್ದಿದೆ. ಆದರೆ ಇದಕ್ಕೇನು ನಮ್ಮ ವಿಮಾನ ನಿಲ್ದಾಣಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ನೋಡಿ ಅದು ಏನಾಗ್ತದ, ಒಮ್ಮೊಮ್ಮೆ ಗಡಿಬಿಡಿ ಮಾಡಬೇಕು ಅನ್ನೋಂಥ ಮಾಡಿ ಜಲ್ದಿ ಮಾಡಿ ವಿಮಾನ ಹಾರಿಸಿ ಓಟ್ ತೊಗೋಬೇಕಂತೂ ಮಾಡ್ತಾರೆ. ಆ ಓಟ್ ತೊಗೋಬೇಕಾದ್ರೂ ಏನಾರು ಮಾಡಬೇಕಲ್ಲ. ನಿಮ್ಮ ಸರ್ಕಾರ ಹಾಂ, ಅದೇ ನಮ್ಮ ಸರ್ಕಾರದ ಹೇಳಕತ್ತೀನಿ ಕತ್ತೀರಿ. ನಾವು ಎಲ್ಲ ಸರ್ಕಾರದ ಹೇಳ್ತೀವಿ, ನಾವು ಬರೀ ಕಾಂಗ್ರೆಸ್ಗೆ ಬೈದಿಲ್ಲ. ನಮಗೇನಾಗೋದೈತಿ, ಈಗ ನಾವೇನು ಪಕ್ಷೇತರ MLA ಇದ್ದೀವಿ. ಸರ್, ಈಗ ಗೃಹಲಕ್ಷ್ಮಿ ಹಣ 1 ತಿಂಗಳು ಬರದೇ ಇದ್ರು ಆಕಾಶ ಜಾರಕಿಹೊಳಿ. ನೋಡಿ, ಜಾರಕಿಹೊಳಿ ಅವರು ಭಾಳ ಶ್ರೀಮಂತರು ಅದಾರ. ಬಡವ್ರದ್ದು ಕಷ್ಟ ಸುಖ ಅವ್ರಿಗೆ ಗುರ್ತಿಲ್ಲ. ಬರೀ ಒಂದು ಕಾರ್ಯಕ್ರಮ ಮಾಡಿ ಒಂದಿಷ್ಟು ಏನು ಊಟ ಮಾಡಿಸಿ ಒಂದು ಜೈ ಅಂಬೇಡ್ಕರ್ ಅಂತಾರೆ. ಅಂಬೇಡ್ಕರ್ದು ಒಂದು ಸಿದ್ಧಾಂತ ನಡೆಸ್ಕೊಡ್ತಾರೆ ಇವರು ಜಾರಕಿಹೊಳಿ ಅವರು. ಅದಕ್ಕೆ ಅವ್ರಿಗೆ ಕಷ್ಟನೇ ಗುರ್ತಿಲ್ಲ. ಕಷ್ಟ ಏನಾರು ಬಡವ್ರದ್ದು ಈ ದೇಶನಾಗ ಕಂಡು ಅದನ್ನು ಅನುಭವಿಸಿದವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಇವರೆಲ್ಲ ಅಂಬೇಡ್ಕರ್ ಫೋಟೋ ಇಟ್ಕೊಂಡಾರ, ಖರ್ಗೆ, ಸತೀಶ್ ಜಾರಕಿಹೊಳಿ ಅವರು. ಆದರೆ ಅಂಬೇಡ್ಕರ್ ಒಂದು ಸಿದ್ಧಾಂತನೂ ಇವ್ರಿಗೆ ಸಂಬಂಧ ಇಲ್ಲ. ಮೊದಲೇದು ಏನಾರು ಅಂಬೇಡ್ಕರ್ ಬಗ್ಗೆ ಇವ್ರಿಗೆ ಗೌರವ ಇತ್ತಂದ್ರೆ ಅವ್ರು ಕಾಂಗ್ರೆಸ್ನಾಗೆ ಇರಬಾರ್ದು, ಕಾಂಗ್ರೆಸ್ಗೆ ಹೋಗಬೇಡ ಅಂತ ಹೇಳ್ಯಾರ ದಲಿತರಿಗೆ. ಆದರೆ ಇವರು ಅಲ್ಲೇ ಕೂತು ಅಂಬೇಡ್ಕರ್ನ ಯಾವ ಕಾಂಗ್ರೆಸ್ಸು ಅಂಬೇಡ್ಕರ್ ಅಪಮಾನ ಮಾಡೋದು, ಭಾರತ ರತ್ನ ಕೊಡಲಿಲ್ಲ, ಅವ್ರು ತೀರ್ಕೊಂಡಾಗ ಒಂದು 10 ಫೂಟ್ ಜಾಗ ಕೊಡಲಿಲ್ಲ. ಅದೇನು ಗಾಂಧಿಗೆ 4 ಎಕರೆ, ನೆಹರೂಗೆ 4 ಎಕರೆ, ಯಾರು ರಾಜೀವ್ ಗಾಂಧಿಗೆ, ಸಂಜಯ್ ಗಾಂಧಿ ಎಲ್ಲನೂ ಅಲ್ಲೇ ಸುಟ್ರು. ಆದ್ರೆ ಅಂಬೇಡ್ಕರ್ ಅವ್ರಿಗೆ ಕೊಡಲಿಲ್ಲ. ಇದು ನಿಜವಾಗಿ ಅಂಬೇಡ್ಕರ್ ವಿಚಾರಗಳನ್ನು ಜಾರಿ ತರೋದಿದ್ರೆ ಕಾಂಗ್ರೆಸ್ಸಿಗೆ ಯಾರೂ ಓಟ್ ಹಾಕ್ಬಾರ್ದು, ಆ ಪಾರ್ಟಿಯಾಗ ದಲಿತರು ಯಾರೂ ಇರಬಾರ್ದು.